ನಮಸ್ಕಾರ ಸ್ನೇಹಿತರೆ, ಕನ್ನಡ ಬುಕ್ಸ್ ನಾಲೆಜ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ಯಾವಾಗ್ಲಾದ್ರೂ ಒಂದು ದೊಡ್ಡ ಗುರಿಯನ್ನ ತಲುಪಬೇಕು ಅಂತ ನಿರ್ಧಾರ ಮಾಡಿ ತುಂಬ ಪ್ರಯತ್ನ ಪಟ್ಟು ಆದರೆ ಕೊನೆ ಗಳಿಗೆಯಲ್ಲಿ ನಿಮ್ಮ ಯಶಸ್ಸನ್ನ ನೀವೇ ಹಾಳು ಮಾಡ್ಕೊಂಡಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ. ನಮಗೆ ಒಂದು ಒಳ್ಳೆ ಕೆಲಸ ಬೇಕು ಅಂತ ಇರುತ್ತೆ, ಆದರೆ ನಾವು ಇಂಟರ್ವ್ಯೂಗೆ ಸರಿಯಾಗಿ ತಯಾರಿ ನಡೆಸಲ್ಲ. ನಮಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಬೇಕು ಅಂತ ಇರುತ್ತೆ, ಆದರೆ ನಾವು ನಮ್ಮನ್ನ ನಿಜವಾಗ್ಲೂ ಪ್ರೀತಿಸೋ ವ್ಯಕ್ತಿನ ಕಾರಣ ಇಲ್ಲದೆ ದೂರ ಮಾಡ್ತೀವಿ. ನಾವು ಫಿಟ್ಟಾಗಿರ್ಬೇಕು ಅಂತ ಆಸೆ ಇರುತ್ತೆ, ಆದರೆ ಜಿಮ್ಗೆ ಹೋಗೋದು ಬಿಟ್ಟು ಮನೆಯಲ್ಲಿ ಮಲಗಿಕೊಳ್ತೀವಿ. ಇದಕ್ಕೆ ನಿಜವಾದ ಕಾರಣ ಏನು ಗೊತ್ತಾ? ಇದನ್ನೇ ಮನೋವಿಜ್ಞಾನದಲ್ಲಿ ಸೆಲ್ಫ್ ಸ್ಯಾಬೊಟಾಜ್ ಅಂದ್ರೆ ನಮ್ಮಲ್ಲಿರುವ ಒಂದು ಅದೃಶ್ಯ ಶತ್ರು ನಮ್ಮನ್ನ ಮುಂದೆ ಹೋಗಕ್ಕೆ ಬಿಡಲ್ಲ. ಆ ಶತ್ರು ಬೇರೆ ಯಾರೂ ಅಲ್ಲ, ನಮ್ಮ ಒಳಗೆ ಇರೋ ನಮ್ಮ ಅಭ್ಯಾಸಗಳು, ನಮ್ಮ ಹಿಂದಿನ ಕೆಟ್ಟ ಅನುಭವಗಳು ಮತ್ತು ನಮ್ಮ ಭಯ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಸಮಸ್ಯೆಗೆ ಒಂದು ಅದ್ಭುತವಾದ ಪರಿಹಾರ ಕೊಡುವ ಜಗತ್ತಿನ ಬೆಸ್ಟ್ ಸೆಲ್ಲಿಂಗ್ ಪುಸ್ತಕದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಬ್ರಿಯಾನಾ ವೀಸ್ಟ್ ಅವರು ಬರೆದಿರುವ ದ ಮೌಂಟೇನ್ ಈಸ್ ಯು. ಈ ಪುಸ್ತಕದ ಹೆಸರೇ ಹೇಳುವ ಹಾಗೆ ನಮ್ಮ ಮುಂದೆ ಇರೋ ಆ ದೊಡ್ಡ ಬೆಟ್ಟ ಬೇರೆ ಯಾವುದೋ ಅಲ್ಲ, ಅದು ನಾವೇ. ನಮ್ಮ ಒಳಗೆ ಇರೋ ನೆಗೆಟಿವ್ ಯೋಚನೆಗಳು ಮತ್ತು ನಮ್ಮನ್ನ ನಾವೇ ಹಿಂದೇಟು ಹೊಡೆಯುವ ಅಭ್ಯಾಸಗಳು ಒಂದು ಬೆಟ್ಟದ ರೂಪದಲ್ಲಿ ನಮ್ಮನ್ನ ತಡೀತಿವೆ. ಆ ಬೆಟ್ಟವನ್ನ ಹೇಗೆ ಹತ್ತಿ ಗೆಲ್ಲೋದು ಅನ್ನೋದನ್ನೇ ಲೇಖಕಿ ಈ ಪುಸ್ತಕದಲ್ಲಿ ತುಂಬ ವಿವರವಾಗಿ ಹೇಳಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿರಲಿದೆ, ಆದರೆ ನಾನು ನಿಮಗೆ ಒಂದು ಮಾತು ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ಲೈಫ್ನಲ್ಲಿ ನಿಮಗೆ ಗೊತ್ತಿಲ್ಲದೆ ನೀವು ಮಾಡ್ತಿರೋ ತಪ್ಪುಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಈ ಪುಸ್ತಕದಲ್ಲಿರೋ 7 ಅಧ್ಯಾಯಗಳನ್ನ ನಾನು ಒಂದೊಂದೇ ವಿವರವಾಗಿ ನಿಮಗೆ ಕನೆಕ್ಟ್ ಆಗೋ ಹಾಗೆ ವಿವರಿಸ್ತೇನೆ. ಈ ವಿಡಿಯೋ ಖಂಡಿತ ನಿಮ್ಮ ಜೀವನವನ್ನ ಬದಲಾಯಿಸುವ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಹಾಗಾಗಿ ವಿಡಿಯೋನ ಅರ್ಧಕ್ಕೆ ಬಿಟ್ಟು ಹೋಗಬೇಡಿ, ಕೊನೆವರೆಗೂ ನೋಡಿ. ಹಾಗೇನೆ ಈ ಕನ್ನಡ ಬುಕ್ಸ್ ನಾಲೆಜ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ನಮ್ಮ ಒಳಗೆ ಇರೋ ಆ ಬೆಟ್ಟವನ್ನ ಹೇಗೆ ಹತ್ತಿ ಗೆಲ್ಲೋದು ಅಂತ ಈಗ ಶುರು ಮಾಡೋಣ. ಮೊದಲನೇ ಅಧ್ಯಾಯ, ದ ಮೌಂಟೇನ್ ಈಸ್ ಯು, ಅಂದರೆ ನಿಮ್ಮ ಮುಂದಿರುವ ಬೆಟ್ಟ ನೀವೇ. ಈ ಅಧ್ಯಾಯ ಶುರು ಮಾಡೋಕ್ಕೂ ಮುಂಚೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಯಾವಾಗ್ಲಾದ್ರೂ ನನ್ನ ಲೈಫ್ ಇಷ್ಟೇನಾ, ನನ್ನ ಫ್ರೆಂಡ್ಸ್ ಎಲ್ಲೋ ಮುಂದೆ ಹೋಗ್ತಾ ಇದ್ದಾರೆ, ಆದರೆ ನಾನ್ ಮಾತ್ರ ವರ್ಷಗಳೇ ಕಳೆದ್ರೂ ಅದೇ ಜಾಗದಲ್ಲಿ ಅದೇ ಕಷ್ಟ ಅನುಭವಿಸ್ಕೊಂಡು ಇದ್ದೀನಿ, ನಾನ್ ಯಾಕೆ ಬೆಳೀತಾ ಇಲ್ಲ ಅಂತ ಯೋಚನೆ ಮಾಡಿದ್ದೀರಾ? ಈ ಥರ ನಿಮ್ಗೆ ಒಂದು ಸಲ ಆದ್ರೂ ಅನ್ಸಿದ್ರೆ ನೀವು ಒಬ್ರೇ ಅಲ್ಲ, ಈ ಅಧ್ಯಾಯ ನಿಮ್ಗಾಗಿಯೇ ಬರ್ದಿರೋದು. ಲೇಖಕಿ ಬ್ರಿಯಾನಾ ವೀಸ್ಟ್ ಅವರು ಈ ಅಧ್ಯಾಯದ ಶುರುವಿನಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ನಮ್ಮ ಜೀವನದಲ್ಲಿ ಬರುವ ಒಂದು ಕಷ್ಟ, ಒಂದು ಕೆಟ್ಟ ರಿಲೇಶನ್ಶಿಪ್ ಅಥವಾ ಹಣದ ಸಮಸ್ಯೆ, ಇವೆಲ್ಲವೂ ನಮಗೆ ಒಂದು ದೊಡ್ಡ ಬೆಟ್ಟದ ತರಹ ಕಾಣಿಸುತ್ತೆ. ಆ ಬೆಟ್ಟವನ್ನ ದಾಟಿದ್ರೆ ನಮ್ಮ ಲೈಫ್ ಸೂಪರ್ ಆಗಿರುತ್ತೆ ಅಂತ ನಮಗೆ ಅನ್ಸುತ್ತೆ. ಆದ್ರೆ ನಿಜ ಏನ್ ಗೊತ್ತಾ? ಆ ಬೆಟ್ಟ ಬೇರೆ ಯಾರೂ ಅಲ್ಲ, ಅದು ನೀವೇ. ಹೌದು ಸ್ನೇಹಿತರೆ, ನಮ್ಮ ಒಳಗೆ ಇರೋ ವಾಸಿಯಾಗಿರೋ ಗಾಯಗಳು, ಅಂದರೆ ಹಿಂದಿನ ಕೆಟ್ಟ ಅನುಭವಗಳು, ನಮ್ಮ ಭಯ ಮತ್ತು ನಮ್ಮನ್ನ ನಾವೇ ಹಾಳು ಮಾಡಿಕೊಳ್ಳುವ ನಮ್ಮ ಅಭ್ಯಾಸಗಳು, ಇವೆಲ್ಲ ಸೇರಿ ಒಂದು ದೊಡ್ಡ ಬೆಟ್ಟವಾಗಿ ನಮ್ಮ ಮುಂದೆಯೇ ನಿಂತಿರುತ್ತದೆ. ಲೇಖಕಿ ಇಲ್ಲಿ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಪ್ರಕೃತಿಯಲ್ಲಿ ಒಂದು ಬೆಟ್ಟ ಹೇಗೆ ಸೃಷ್ಟಿಯಾಗುತ್ತೆ? ಭೂಮಿಯ 2 ಪದರಗಳು ಒಂದಕ್ಕೊಂದು ವಿರುದ್ಧವಾಗಿ ಗುದ್ದಿ ಒತ್ತಡ ಜಾಸ್ತಿಯಾಗಿ ಅದು ಬೆಟ್ಟವಾಗಿ ಮೇಲೆ ಬರುತ್ತದೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಮ ಒಳಗೆ 2 ವಿರುದ್ಧ ಆಸೆಗಳು ಗುದ್ದಾಡಿದಾಗ ಈ ಬೆಟ್ಟ ಸೃಷ್ಟಿಯಾಗುತ್ತೆ. ಉದಾಹರಣೆಗೆ, ನಿಮ್ಗೆ ಒಂದು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು, ದೊಡ್ಡವರಾಗಬೇಕು ಅಂತ ಒಂದು ಕಡೆ ಆಸೆ ಇರುತ್ತೆ. ಆದರೆ ಇದರಲ್ಲೇ ಇನ್ನೊಂದು ಕಡೆ ನಾನು ಬಿಸ್ನೆಸ್ನಲ್ಲಿ ಫೇಲ್ ಆದ್ರೆ ಏನು ಗತಿ, ಜನ ಏನಂತಾರೆ ಅನ್ನೋ ಭಯ ಇರುತ್ತೆ. ಈ ಆಸೆ ಮತ್ತು ಭಯ ಎರಡೂ ಗುದ್ದಿ ನಿಮ್ಮ ಮುಂದೆ ಒಂದು ಬೆಟ್ಟ ಸೃಷ್ಟಿಯಾಗುತ್ತೆ. ಈ ಒತ್ತಡದಲ್ಲಿ ನೀವು ಬಿಸ್ನೆಸ್ ಕೂಡ ಮಾಡಲ್ಲ, ಇರೋ ಕೆಲ್ಸಾನೂ ಮಾಡಲ್ಲ, ಸುಮ್ಮನೆ ಕೂತ್ಕೊಳ್ತೀರಾ. ಈ ಬೆಟ್ಟವನ್ನ ಹತ್ತಿ ಮುಂದೆ ಹೋಗ್ಬೇಕು ಅಂದ್ರೆ ನೀವು ಈಗಿರೋ ಮೈಂಡ್ಸೆಟ್ನಲ್ಲಿದ್ರೆ ಸಾಧ್ಯವೇ ಇಲ್ಲ. ನೀವು ಒಬ್ಬ ಹೊಸ ವ್ಯಕ್ತಿಯಾಗಿ ಬದಲಾಗಬೇಕು. ಇನ್ನೊಂದು ಮುಖ್ಯವಾದ ವಿಷಯ ಈ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಅದು ರಾಕ್ ಬಾಟಮ್, ಅಂದರೆ ಪಾತಾಳಕ್ಕೆ ಕುಸಿಯುವುದು. ನಮ್ಮ ಜೀವನದಲ್ಲಿ ಎಲ್ಲಾ ಕಡೆಯಿಂದ ಪ್ರಾಬ್ಲಮ್ ಬಂದು ಯಾವುದೂ ಸರಿಯಾಗಿ ನಡೆಯುತ್ತಿಲ್ಲ ಅಂತ ಒಂದು ಕೆಳಗಿನ ಹಂತಕ್ಕೆ ಬರ್ತೀವಲ್ಲ, ಅದು. ನಮ್ಮ ಸಾಮಾನ್ಯ ಜ್ಞಾನ ಏನ್ ಹೇಳುತ್ತೆ ಅಂದ್ರೆ ಅದು ತುಂಬಾ ಕೆಟ್ಟ ಜಾಗ ಅಂತ. ಆದ್ರೆ ಲೇಖಕಿ ಹೇಳ್ತಾರೆ, ಇದು ಅಂತ್ಯ ಅಲ್ಲ, ಇದು ಆರಂಭ. ಯಾಕೆ ಅಂದ್ರೆ ಆ ಕಷ್ಟದ ಸಮಯದಲ್ಲೇ ನಮಗೆ ಬುದ್ಧಿ ಬರೋದು. ಓ, ನನ್ನ ಈ ಕೆಟ್ಟ ಪರಿಸ್ಥಿತಿಗೆ ನಾನೇ ಕಾರಣ,
ನನ್ನ ಸೋಮಾರಿತನ ಮತ್ತು ನನ್ನ ಕೆಟ್ಟ ಅಭ್ಯಾಸಗಳೇ ಕಾರಣ ಅಂತ. ಆಗಲೇ ನಾವು ಬದಲಾಗಲು ಗಟ್ಟಿಯಾಗಿ ನಿರ್ಧಾರ ಮಾಡೋದು. ಈ ಅಧ್ಯಾಯದ ಕೊನೆಯ ಸಂದೇಶ ಏನು ಅಂದ್ರೆ, ನೀವು ಬೆಟ್ಟವನ್ನ ಹತ್ತುವುದಿಲ್ಲ, ನಿಮ್ಮನ್ನೇ ನೀವು ಗೆಲ್ಲುತ್ತೀರಾ. ಈಗ ನಮಗೆ ಅರ್ಥವಾಯಿತು, ನಮ್ಮ ಮುಂದೆ ಇರೋ ಬೆಟ್ಟ ನಾವೇ ಅಂತ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ನಾವು ಯಾಕೆ ನಮಗೆ ನಾವೇ ಮೋಸ ಮಾಡ್ಕೊಳ್ತೀವಿ? ನಾವು ಯಾಕೆ ನಮ್ಮನ್ನ ನಾವೇ ತಡೀತೀವಿ? ಇದಕ್ಕೆ ಕಾರಣ ಏನು ಅಂತ ಗೊತ್ತಾದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಯಾಕೆ ಅಂದ್ರೆ ಈ ಅಭ್ಯಾಸಗಳು ನಮ್ಮನ್ನ ಹಾಳು ಮಾಡೋಕೆ ಅಲ್ಲ, ಬದಲಾಗಿ ನಮ್ಮನ್ನ ಕಾಪಾಡೋಕೆ ಇರೋದು ಅಂತ ಮನೋವಿಜ್ಞಾನ ಹೇಳುತ್ತೆ. ಅದ್ಹೇಗೆ? ನಮ್ಮನ್ನ ಹಾಳು ಮಾಡೋ ಅಭ್ಯಾಸ ನಮ್ಮನ್ನ ಹೇಗೆ ಕಾಪಾಡುತ್ತೆ ಅಂತ ತಿಳಿಬೇಕಾ? ಬನ್ನಿ ಅಧ್ಯಾಯ 2ರಲ್ಲಿ ನೋಡೋಣ. 2ನೇ ಅಧ್ಯಾಯ, ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಸೆಲ್ಫ್ ಸ್ಯಾಬೊಟಾಜ್. ಅಂದರೆ ನಮ್ಮನ್ನ ನಾವೇ ಹಾಳು ಮಾಡಿಕೊಳ್ಳುವುದು ಅನ್ನೋದು ಇಲ್ಲವೇ ಇಲ್ಲ. ಹೌದು ಸ್ನೇಹಿತರೆ, ಈ ಅಧ್ಯಾಯದ ಹೆಸರು ಕೇಳಿದ್ರೆ ಯಾರಿಗಾದರೂ ಆಶ್ಚರ್ಯವಾಗುತ್ತೆ. ಹಿಂದಿನ ಅಧ್ಯಾಯದಲ್ಲಿ ನಾನು ಹೇಳಿದ ಹಾಗೆ ನಮಗೆ ನಾವೇ ಮೋಸ ಮಾಡಿಕೊಳ್ಳುವ ಅಭ್ಯಾಸ ನಮ್ಮನ್ನ ಹಾಳು ಮಾಡಕ್ಕೆ ಇರೋದಿಲ್ಲ, ಬದಲಾಗಿ ನಮ್ಮನ್ನ ಕಾಪಾಡಕ್ಕೆ ಇರುತ್ತೆ. ಲೇಖಕಿ ಬ್ರಿಯಾನಾ ವೀಸ್ಟ್ ಇಲ್ಲಿ ಮನೋವಿಜ್ಞಾನದ ಒಂದು ಅದ್ಭುತವಾದ ರಹಸ್ಯವನ್ನು ಬಿಚ್ಚಿಡುತ್ತಾರೆ. ನಮ್ಮ ಮೆದುಳಿಗೆ ಯಾವಾಗಲೂ ಒಂದು ರಕ್ಷಣಾ ವ್ಯವಸ್ಥೆ ಇರುತ್ತೆ. ನೀವು ಯಾವುದೋ ಒಂದು ಹೊಸ ಕೆಲಸ ಶುರು ಮಾಡಬೇಕು ಅಂತ ಅಂದುಕೊಂಡಾಗ ನಿಮ್ಮ ಮೆದುಳು ನಿಮಗೆ ಗೊತ್ತಿಲ್ಲದ ಹಾಗೆ ಭಯಪಡುತ್ತೆ. ಒಂದು ಉದಾಹರಣೆ ನೋಡೋಣ. ನಿಮಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಸಿಕ್ಕಿದೆ ಅಂದುಕೊಳ್ಳಿ. ಆದರೆ ನೀವು ಅನಗತ್ಯವಾಗಿ ಜಗಳ ಮಾಡಿ ಅವರನ್ನ ದೂರ ಮಾಡಿ ಆ ಸಂಬಂಧವನ್ನ ಹಾಳು ಮಾಡಿಕೊಳ್ಳುತ್ತೀರಾ. ಯಾಕೆ ಗೊತ್ತಾ? ನಿಮ್ಮ ಮನಸ್ಸಿನ ಆಳದಲ್ಲಿ ಹಿಂದೆ ನಾನು ಹೀಗೆ ನಂಬಿದಾಗ ನನಗೆ ದೊಡ್ಡ ಮೋಸ ಆಗಿತ್ತು, ಈಗಲೂ ಹಾಗೆ ಆದರೆ ನನಗೆ ತಡೆಯಲು ಆಗಲ್ಲ ಅನ್ನೋ ಭಯ ಇರುತ್ತೆ. ಮುಂದೆ ಆಗಬಹುದಾದ ಆ ನೋವಿನಿಂದ ನಿಮ್ಮನ್ನ ಕಾಪಾಡಕ್ಕೆ ನಿಮ್ಮ ಮೆದುಳು ನೀವಾಗಿಯೇ ಆ ವ್ಯಕ್ತಿಯಿಂದ ದೂರವಾಗುವ ಹಾಗೆ ಮಾಡುತ್ತದೆ. ಇದನ್ನೇ ನಾವು ನಮ್ಮನ್ನ ನಾವೇ ತಡೆಯುವುದು ಅಥವಾ ಸೆಲ್ಫ್ ಸ್ಯಾಬೊಟಾಜ್ ಅಂತ ಕರೆಯೋದು. ನಮ್ಮ ಕಂಫರ್ಟ್ ಝೋನ್ ಅಂದ್ರೆ ನಮಗೆ ಅಭ್ಯಾಸ ಆಗಿರೋ ಜಾಗ ಎಷ್ಟೇ ಕೆಟ್ಟದಾಗಿದ್ರೂ ನಮ್ಮ ಮೆದುಳಿಗೆ ಅದೇ ಸೇಫ್ ಅಂತ ಅನ್ಸುತ್ತೆ. ಹೊಸ ಬದಲಾವಣೆ ಅಂದ್ರೆ ಅದಕ್ಕೊಂದು ರೀತಿಯ ಅಪಾಯ. ನಾವು ಸೋಮಾರಿಯಾಗುವುದು, ಕೆಲಸವನ್ನು ನಾಳೆಗೆ ಮುಂದೂಡುವುದು, ಇವೆಲ್ಲವೂ ನಮ್ಮ ಮೆದುಳು ನಮ್ಮನ್ನು ಹೊಸ ಕಷ್ಟಗಳಿಂದ ದೂರ ಇಡಲು ಮಾಡುವ ತಂತ್ರಗಳು ಅಷ್ಟೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಲೇಖಕಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಕೆಟ್ಟ ಅಭ್ಯಾಸಗಳನ್ನ ದ್ವೇಷ ಮಾಡಬೇಡಿ. ಅದರ ಬದಲು ನನ್ನ ಈ ಕೆಟ್ಟ ಅಭ್ಯಾಸ ನನ್ನನ್ನ ಯಾವ ನೋವಿನಿಂದ ಕಾಪಾಡಲು ಪ್ರಯತ್ನ ಪಡ್ತಾ ಇದೆ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ನಿಮ್ಮ ಆಳವಾದ ಭಯ ಮತ್ತು ಅಗತ್ಯಗಳನ್ನ ನೀವು ಅರ್ಥ ಮಾಡಿಕೊಂಡಾಗ ಮಾತ್ರ ನಿಮ್ಮ ಮುಂದಿರುವ ಆ ಬೆಟ್ಟವನ್ನ ಕರಗಿಸಲು ಸಾಧ್ಯ. ಆದರೆ ನಮ್ಮ ಒಳಗೆ ಅಡಗಿರುವ ಈ ಭಯ ಮತ್ತು ಹಳೆಯ ಗಾಯಗಳನ್ನ ಕಂಡುಹಿಡಿಯೋದು ಹೇಗೆ? ನಮ್ಮ ಮೆದುಳು ಯಾವುದಕ್ಕೆ ಹೆದರುತ್ತಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಇದಕ್ಕೆ ಉತ್ತರ ತುಂಬಾ ಸರಳ. ನಿಮಗೆ ಯಾವ ವಿಷಯಗಳನ್ನ ಕಂಡ್ರೆ ವಿಪರೀತ ಕೋಪ ಬರುತ್ತೆ, ಬೇರೆಯವರು ಯಾವ ಮಾತು ಹೇಳಿದಾಗ ನೀವು ತುಂಬಾ ಹರ್ಟ್ ಆಗ್ತೀರಾ, ಇವುಗಳನ್ನೇ ನಾವು ಟ್ರಿಗ್ಗರ್ಸ್ ಅಂತ ಕರೆಯೋದು. ಈ ಟ್ರಿಗ್ಗರ್ಸ್ ಹಿಂದಿರುವ ಅಸಲಿ ಸತ್ಯ ಏನು ಅಂತ 3ನೇ ಅಧ್ಯಾಯದಲ್ಲಿ ಗೊತ್ತಾದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಬನ್ನಿ ಅಧ್ಯಾಯ 3ರಲ್ಲಿ ನೋಡೋಣ. 3ನೇ ಅಧ್ಯಾಯ, ಯೋರ್ ಟ್ರಿಗರ್ಸ್ ಆರ್ ದಿ ಗೈಡ್ಸ್ ಟು ಯೋರ್ ಫ್ರೀಡಮ್. ಅಂದರೆ ನಿಮ್ಮ ನೋವಿನ ಬಿಂದುಗಳೇ ಅಥವಾ ನಿಮ್ಮ ಟ್ರಿಗರ್ಗಳೇ ನಿಮ್ಮ ಸ್ವಾತಂತ್ರ್ಯದ ದಾರಿಗಳು. ಸ್ನೇಹಿತರೆ, ಹಿಂದಿನ ಅಧ್ಯಾಯದ ಕೊನೆಯಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ. ನಮ್ಮ ಮೆದುಳು ಯಾವುದಕ್ಕೆ ಹೆದರ್ತಿದೆ, ನಮ್ಮ ಒಳಗೆ ಯಾವ ಹಳೆಯ ಗಾಯಗಳಿದ್ದಾವೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ. ಅದಕ್ಕೆ ಉತ್ತರವೇ ಈ ಟ್ರಿಗರ್ಸ್. ಟ್ರಿಗರ್ ಅಂದ್ರೇನು? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಯಾರೋ ಒಬ್ರು ಏನೋ ಒಂದು ಸಾಮಾನ್ಯ ಮಾತು ಹೇಳ್ತಾರೆ ಅಥವಾ ಏನೋ ಒಂದು ಸಣ್ಣ ತಪ್ಪು ಮಾಡ್ತಾರೆ, ಆದರೆ ನಿಮಗೆ ಮಾತ್ರ ವಿಪರೀತ ಕೋಪ ಬರುತ್ತೆ ಅಥವಾ ತಡೆಯಲಾರದಷ್ಟು ದುಃಖ ಆಗುತ್ತೆ. ಯಾಕೆ ಹೀಗಾಗುತ್ತೆ? ಆ ವ್ಯಕ್ತಿ ಹೇಳಿದ ಮಾತು ಜಸ್ಟ್ ಒಂದು ನೆಪ ಅಷ್ಟೇ, ಆದರೆ ನಿಜವಾದ ಕಾರಣ ನಿಮ್ಮ ಒಳಗಡೆನೇ ಇರುವ ಒಂದು ವಾಸಿಯಾಗದ ಗಾಯ. ಲೇಖಕಿ ಬ್ರಿಯಾನಾ ವೀಸ್ಟ್ ಇಲ್ಲಿ ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ನಿಮ್ಮ ಕೈಗೆ ಒಂದು ದೊಡ್ಡ ಗಾಯ ಆಗಿದೆ ಅಂದ್ಕೊಳ್ಳಿ. ಯಾರೋ ಒಬ್ರು ಬಂದು ಆ ಗಾಯದ ಮೇಲೆ ಸುಮ್ಮನೆ ಕೈ ಇಟ್ರೆ ನೀವು ಜೋರಾಡಿ ಕಿರ್ಚಿಕೊಳ್ತೀರಾ, ಹೌದಲ್ವಾ? ಆಗ ನೀವು ಅವರ ಮೇಲೆ ರೇಗಾಡ್ತೀರಾ, ಯಾಕೆ ನನ್ನನ್ನು ಮುಟ್ಟಿದೆ, ನನಗೆ ಎಷ್ಟು ನೋವಾಯಿತು ಗೊತ್ತಾ ಅಂತ. ಆದರೆ ಇಲ್ಲಿ ನಿಜವಾದ ಪ್ರಾಬ್ಲಮ್ ಅವರ ಕೈಯಲ್ಲ, ನಿಮ್ಮ ಕೈಯಲ್ಲಿರೋ ಗಾಯ. ಆ ಗಾಯ ವಾಸಿಯಾಗಿದ್ರೆ ಅವರು ಮುಟ್ಟಿದಾಗ ನಿಮಗೆ ನೋವೇ ಆಗ್ತಾ ಇರಲಿಲ್ಲ. ನಮ್ಮ ಮನಸ್ಸಿನ ವಿಷಯದಲ್ಲೂ ಸೇಮ್ ಟು ಸೇಮ್ ಹೀಗೇ ಆಗುತ್ತೆ. ಬೇರೆಯವರ ಮಾತುಗಳು, ಅವರ ವರ್ತನೆಗಳು ನಮ್ಮ ಒಳಗಿನ ಹಳೆಯ ಗಾಯಗಳನ್ನು ಮುಟ್ಟಿದಾಗ ನಾವು ಟ್ರಿಗರ್ ಆಗ್ತೀವಿ. ಉದಾಹರಣೆಗೆ,
ನಿಮ್ಮ ಆಫೀಸ್ನಲ್ಲಿ ಬಾಸ್ ನೀವು ಈ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದಾಗ ನಿಮಗೆ ಅತಿಯಾದ ಕೋಪ ಅಥವಾ ಡಿಪ್ರೆಷನ್ ಬಂದ್ರೆ ಅದು ಬಾಸ್ ಪ್ರಾಬ್ಲಮ್ ಅಲ್ಲ. ನಿಮ್ಮ ಒಳಗಡೆ ಎಲ್ಲೋ ಒಂದು ಕಡೆ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ, ನಾನು ಯಶಸ್ವಿ ಆಗಲ್ಲ ಅನ್ನೋ ಒಂದು ಆಳವಾದ ಭಯ ಕೂತಿದೆ ಅಂತ ಅರ್ಥ. ಬಾಸ್ ಹೇಳಿದ ಮಾತು ಜಸ್ಟ್ ಆ ಭಯವನ್ನ ಎಬ್ಬಿಸಿದೆ ಅಷ್ಟೇ. ಲೇಖಕಿ ತುಂಬಾ ಮುಖ್ಯವಾದ ಇನ್ನೊಂದು ಮಾತು ಹೇಳ್ತಾರೆ. ಬೇರೆಯವರಲ್ಲಿ ನಮಗೆ ಯಾವುದು ಕಂಡರೆ ವಿಪರೀತ ಇಷ್ಟ ಆಗಲ್ವೋ, ವಿಪರೀತ ಕೋಪ ಬರುತ್ತೋ, ಅದು ಬೇರೇನೂ ಅಲ್ಲ, ನಮ್ಮ ಒಳಗಿನ ಯಾವುದೋ ಒಂದು ಕೊರತೆಯನ್ನ ಅದು ಕನ್ನಡಿ ತರಹ ತೋರಿಸ್ತಾ ಇರುತ್ತೆ. ಯಾರಾದರೂ ತುಂಬ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರೆ ನಿಮಗೆ ಅವರನ್ನ ಕಂಡ್ರೆ ಆಗ್ಬರಲ್ಲ ಅಂದ್ರೆ ಅದರರ್ಥ ನಿಮ್ಮ ಒಳಗೆ ಕಾನ್ಫಿಡೆನ್ಸ್ ಇಲ್ಲ ಮತ್ತು ನೀವು ಅವರ ಹಾಗೆ ಆಗಬೇಕು ಅಂತ ಒಳಗೊಳಗೆ ಆಸೆ ಪಡ್ತಾ ಇದ್ದೀರಾ ಅಂತ. ಹಾಗಾದ್ರೆ ಈ ಟ್ರಿಗರ್ಗಳನ್ನ ಇಟ್ಕೊಂಡು ನಮ್ಮನ್ನ ನಾವು ಹೇಗೆ ಸರಿ ಮಾಡ್ಕೊಳ್ಬೇಕು? ತುಂಬಾ ಸುಲಭ. ಮುಂದಿನ ಬಾರಿ ನಿಮಗೆ ವಿಪರೀತ ಕೋಪ, ದುಃಖ ಅಥವಾ ಕಿರಿಕಿರಿಯಾದಾಗ ಬೇರೆಯವರ ಮೇಲೆ ರೇಗಾಡೋದನ್ನ ನಿಲ್ಲಿಸಿ. 1 ನಿಮಿಷ ಕಣ್ಣು ಮುಚ್ಚಿ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನನಗೆ ಯಾಕೆ ಇಷ್ಟು ಕೋಪ ಬರ್ತಾ ಇದೆ? ಈ ವ್ಯಕ್ತಿಯ ಮಾತು ನನ್ನ ಒಳಗಿನ ಯಾವ ಹಳೆಯ ಗಾಯವನ್ನ ಮುಟ್ಟಿತು? ನನ್ನ ಒಳಗಿನ ಯಾವ ಭಯ ಈಗ ಹೊರಬರ್ತಾ ಇದೆ ಅಂತ. ಈ ರೀತಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ನಿಮ್ಮ ಮುಂದಿರೋ ಆ ದೊಡ್ಡ ಬೆಟ್ಟದ ಅಸಲಿ ರೂಪ ನಿಮಗೆ ಅರ್ಥ ಆಗೋಕೆ ಶುರುವಾಗುತ್ತೆ. ಅದೇ ನಿಮ್ಮ ನಿಜವಾದ ಸ್ವಾತಂತ್ರ್ಯದ ಮೊದಲ ಹೆಜ್ಜೆ. ಸರಿ, ಈಗ ನಮಗೆ ನಮ್ಮ ಗಾಯಗಳು ಎಲ್ಲೆಲ್ಲಿವೆ, ನಮ್ಮ ಟ್ರಿಗರ್ಗಳು ಯಾವುವು ಅಂತ ಗೊತ್ತಾಯ್ತು ಅಂದ್ಕೊಳ್ಳಿ. ಆದರೆ ಈ ಕೆಟ್ಟ ಎಮೋಷನ್ಸ್ ಅಥವಾ ಭಾವನೆಗಳು ಬಂದಾಗ ಅವುಗಳನ್ನು ಕಂಟ್ರೋಲ್ ಮಾಡೋದು ಹೇಗೆ? ಅತಿಯಾದ ಕೋಪ, ದುಃಖ ಅಥವಾ ಹೆದರಿಕೆ ಬಂದಾಗ ಆ ಭಾವನೆಗಳ ಜೊತೆ ಹೇಗೆ ವ್ಯವಹರಿಸಬೇಕು? ಇದನ್ನೇ ಲೇಖಕಿ ಅಧ್ಯಾಯ 4ರಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಅಥವಾ ಭಾವನಾತ್ಮಕ ಬುದ್ಧಿವಂತಿಕೆ ಅಂತ ಕರೀತಾರೆ. ಇದು ಗೊತ್ತಿಲ್ಲ ಅಂದರೆ ನೀವು ಲೈಫ್ನಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಗೆ ಅಂತ ತಿಳಿಯಬೇಕಾ? ಬನ್ನಿ, ಅತ್ಯಂತ ಪ್ರಮುಖವಾದ ಅಧ್ಯಾಯ 4ರಲ್ಲಿ ನೋಡೋಣ. 4ನೇ ಅಧ್ಯಾಯ ಬಿಲ್ಡಿಂಗ್ ಇಮೋಷನಲ್ ಇಂಟೆಲಿಜೆನ್ಸ್, ಅಂದರೆ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಳುವುದು. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ನಾವು ನಮ್ಮ ಟ್ರಿಗ್ಗರ್ಗಳ ಬಗ್ಗೆ ತಿಳಿದುಕೊಂಡ್ವಿ. ಆದರೆ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಟ್ರಿಗ್ಗರ್ಗಳನ್ನು ಮುಟ್ಟಿದಾಗ, ನಮಗೆ ಅತಿಯಾದ ಕೋಪ ಅಥವಾ ನೋವು ಬಂದಾಗ ಏನು ಮಾಡಬೇಕು? ನಾವು ಸಾಮಾನ್ಯವಾಗಿ ಮಾಡೋ ತಪ್ಪು ಏನು ಅಂದರೆ ನಾವು ಆ ಕೆಟ್ಟ ಭಾವನೆಗಳನ್ನು ಅಂದರೆ ನೆಗೆಟಿವ್ ಇಮೋಷನ್ಸನ್ನು ಅದುಮಿ ಹಾಕೋಕೆ ಟ್ರೈ ಮಾಡ್ತೀವಿ. ನಾನು ಅಳಬಾರದು, ನಾನು ಕೋಪ ಮಾಡ್ಕೋಬಾರದು, ಬೇಜಾರು ಮಾಡ್ಕೋಬಾರದು, ಇದನ್ನ ಈಗಲೇ ಮರೆಯಬೇಕು ಅಂತ ನಮ್ಮ ಮೈಂಡ್ಗೆ ನಾವೇ ಫೋರ್ಸ್ ಮಾಡ್ಕೊಳ್ತೀವಿ. ಅಥವಾ ಈ ನೋವಿನಿಂದ ತಪ್ಪಿಸಿಕೊಳ್ಳೋಕೆ ಸೋಷಿಯಲ್ ಮೀಡಿಯಾ ನೋಡೋದು, ಸಿಕ್ಕಾಪಟ್ಟೆ ತಿನ್ನೋದು, ಇಲ್ಲಾಂದ್ರೆ ಮಲಗಿ ನಿದ್ದೆ ಮಾಡೋದು ಮಾಡ್ತೀವಿ. ಆದರೆ ಲೇಖಕಿ ಬ್ರಿಯಾನಾ ವೀಸ್ಟ್ ಅವರು ಇಲ್ಲಿ ಒಂದು ಅದ್ಭುತವಾದ ವಿಚಾರ ಹೇಳ್ತಾರೆ. ಇಮೋಷನ್ಸ್ ಅನ್ನೋದು ಒಂದು ಎನರ್ಜಿ, ಅದು ನಿಮ್ಮ ದೇಹದಲ್ಲೇ ಇರುತ್ತೆ. ನೀವು ಅದನ್ನು ಅದುಮಿ ಹಾಕಿದ್ರೆ ಅದು ಎಲ್ಲಿಗೂ ಹೋಗಲ್ಲ, ನಿಮ್ಮ ಒಳಗೆ ಒಂದು ಕಡೆ ನಿಂತು ವಿಷದ ತರಹ ಆಗಿ ಒಂದು ದಿನ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ನಿಮ್ಮ ಕಾರಿನಲ್ಲಿ ಪೆಟ್ರೋಲ್ ಖಾಲಿ ಆಗ್ತಿದೆ ಅಂತ ಡ್ಯಾಶ್ಬೋರ್ಡ್ನಲ್ಲಿ ಒಂದು ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ನೀವು ಆ ರೆಡ್ ಲೈಟ್ ನೋಡಿ ಕೋಪ ಮಾಡಿಕೊಂಡು ಅಥವಾ ಅದನ್ನು ಒಂದು ಟೇಪ್ ಹಾಕಿ ಮುಚ್ಚಿಬಿಟ್ಟು ಗಾಡಿ ಓಡಿಸಿದ್ರೆ ಏನಾಗುತ್ತೆ? ಕಾರ್ ಮಧ್ಯದಲ್ಲೇ ನಿಂತು ಹೋಗುತ್ತೆ ಅಲ್ವಾ? ಇಲ್ಲಿ ನಿಮ್ಮ ಇಮೋಷನ್ಸ್ ಕೂಡ ಅದೇ ರೆಡ್ ಲೈಟ್ ತರಹ. ಕೋಪ, ಬೇಜಾರು, ಭಯ ಇವೆಲ್ಲ ನಿಮ್ಮ ಮೈಂಡ್ ಕೊಡ್ತಾ ಇರೋ ಒಂದೊಂದು ವಾರ್ನಿಂಗ್ ಸಿಗ್ನಲ್. ಅವುಗಳ ಬಗ್ಗೆ ಕೋಪ ಮಾಡ್ಕೋಬಾರದು, ಅವು ಏನು ಹೇಳ್ತಾ ಇವೆ ಅಂತ ಕೇಳಿಸ್ಕೋಬೇಕು. ಇಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡೋದಲ್ಲ, ಬದಲಾಗಿ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಮತ್ತು ಅನುಭವಿಸೋದು. ಹಾಗಾದ್ರೆ ಏನ್ ಮಾಡ್ಬೇಕು? ಒಮ್ಮೆ ನಿಮ್ಗೆ ತುಂಬಾ ಬೇಜಾರು ಅಥವಾ ಕೋಪ ಬಂದಾಗ 10 ನಿಮಿಷ ಯಾರೂ ಇಲ್ಲದ ಜಾಗದಲ್ಲಿ ಕೂತ್ಕೊಳ್ಳಿ. ಆ ಕೋಪ ಅಥವಾ ನೋವು ನಿಮ್ ದೇಹದ ಯಾವ ಭಾಗದಲ್ಲಿ ಆಗ್ತಿದೆ ಅಂತ ಗಮನಿಸಿ. ಎದೆಯಲ್ಲಿ ಭಾರ ಅನ್ಸ್ತಿದ್ಯಾ? ಹೊಟ್ಟೆಯಲ್ಲಿ ಸಂಕಟ ಆಗ್ತಿದ್ಯಾ? ಅದನ್ನ ಜಸ್ಟ್ ಫೀಲ್ ಮಾಡಿ. ಆ ಎಮೋಷನ್ಗೆ ನಿಮ್ಮ ದೇಹದಿಂದ ಹೊರಗೆ ಹೋಗೋಕೆ ಒಂದು ದಾರಿ ಕೊಡಿ. ಅಳಬೇಕು ಅನ್ಸಿದ್ರೆ ಅಳಿ, ಬೇಜಾರು ಅನುಭವಿಸಿ. ಒಂದ್ಸಲ ನೀವು ಆ ಎಮೋಷನ್ನನ್ನ ಪೂರ್ತಿಯಾಗಿ ಫೀಲ್ ಮಾಡಿದ್ರೆ ಅದು ತನ್ನ ಶಕ್ತಿಯನ್ನ ಕಳೆಕೊಳ್ಳುತ್ತೆ ಮತ್ತು ನೀವು ರಿಲ್ಯಾಕ್ಸ್ ಆಗ್ತೀರಾ. ಇದನ್ನೇ ಪ್ರೊಸೆಸಿಂಗ್ ಯೋರ್ ಎಮೋಷನ್ಸ್ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಹೇಳಿದ ಈ ಎಮೋಷನಲ್ ಇಂಟೆಲಿಜೆನ್ಸ್ ವಿಚಾರ ನಿಮ್ಗೆ ನಿಜವಾಗ್ಲೂ ಕನೆಕ್ಟ್ ಆಗಿದ್ರೆ ಮತ್ತು ನಿಮ್ಮ ಲೈಫ್ನಲ್ಲಿ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ತುಂಬಾ ಸಪೋರ್ಟ್ ಮಾಡುತ್ತೆ. ಹಾಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕೆ ಅಂದ್ರೆ ಮುಂದಿನ ಅಧ್ಯಾಯಗಳು ಇನ್ನೂ ತುಂಬಾ ಆಳವಾಗಿವೆ. ಸ್ನೇಹಿತರೆ,
ಈಗ ನಾವು ನಮ್ಮ ಎಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಕಲಿತ್ವಿ. ಆದರೆ ನಮ್ಮ ಒಳಗೆ ಇರೋ ಆ ಹಳೆಯ ಗಾಯಗಳು, ನಮಗೆ ನೋವು ಕೊಟ್ಟಿರೋ ಆ ಹಳೆಯ ನೆನಪುಗಳು ಮತ್ತು ನಮ್ಮ ಹಳೆಯ ಬದುಕನ್ನ ನಾವು ಹೇಗೆ ಬಿಟ್ಟುಬಿಡೋದು? ಯಾಕೆ ಅಂದರೆ ನಮಗೆ ಕಷ್ಟ ಕೊಟ್ಟ ವ್ಯಕ್ತಿಗಳನ್ನ ಅಥವಾ ಘಟನೆಗಳನ್ನ ಮರೆಯೋದು ಅಷ್ಟು ಸುಲಭ ಅಲ್ಲ ಅಲ್ವಾ? ಹಳೆಯ ನೆನಪುಗಳಿಂದ ಹೇಗೆ ಹೊರಬರೋದು ಅನ್ನೋದನ್ನ ಲೇಖಕಿ 5ನೇ ಅಧ್ಯಾಯದಲ್ಲಿ ತುಂಬ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ರಿಲೀಸಿಂಗ್ ದ ಪಾಸ್ಟ್ ಅಂದ್ರೆ ಗತಕಾಲವನ್ನು ಬಿಡುಗಡೆ ಮಾಡುವುದು ಹೇಗೆ? ಬನ್ನಿ 5ನೇ ಅಧ್ಯಾಯದಲ್ಲಿ ತಿಳಿಯೋಣ. 5ನೇ ಅಧ್ಯಾಯ ರಿಲೀಸಿಂಗ್ ದ ಪಾಸ್ಟ್ ಅಂದರೆ ನಮ್ಮ ಗತಕಾಲವನ್ನು ಅಥವಾ ಹಿಂದಿನ ಕಹಿ ನೆನಪುಗಳನ್ನು ಬಿಡುಗಡೆ ಮಾಡುವುದು. ಸ್ನೇಹಿತರೆ, ನಾವೆಲ್ಲರೂ ನಮ್ಮ ಜೀವನದಲ್ಲಿ ಏನಾದರೊಂದು ಕಷ್ಟ, ನಂಬಿಕೆ ದ್ರೋಹ ಅಥವಾ ದೊಡ್ಡ ನೋವನ್ನ ಅನುಭವಿಸಿರ್ತೀವಿ. ಆದರೆ ಆ ಘಟನೆ ನಡೆದು ವರ್ಷಗಳೇ ಕಳೆದಿದ್ದರೂ ನಮ್ಮ ಮನಸ್ಸು ಮಾತ್ರ ಇನ್ನೂ ಅದೇ ಜಾಗದಲ್ಲಿ, ಅದೇ ದಿನದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೆ. ಯಾಕೆ ಹೀಗಾಗುತ್ತೆ? ಯಾಕೆಂದ್ರೆ ಆ ಘಟನೆ ನಮ್ಮನ್ನ ಎಷ್ಟು ಬದಲಾಯಿಸಿದೆ ಅನ್ನೋದನ್ನ ಒಪ್ಪಿಕೊಳ್ಳೋಕೆ ನಮಗಿಷ್ಟ ಇರಲ್ಲ. ನಾವು ಇನ್ನೂ ನಮ್ಮ ಹಳೆಯ ನಾನುವಾಗಿಯೇ ಇರಬೇಕು ಅಂತ ಆಸೆ ಪಡ್ತೀವಿ. ಲೇಖಕಿ ಬ್ರಿಯಾನಾ ವೀಸ್ಟ್ ಇಲ್ಲಿ ಒಂದು ಸುಂದರವಾದ ಆದರೆ ತುಂಬ ಆಳವಾದ ವಿಚಾರ ಹೇಳ್ತಾರೆ. ಗತಕಾಲವನ್ನು ಮರೆಯೋದು ಅಂದರೆ ಆ ಘಟನೆ ನಡೆದೇ ಇಲ್ಲ ಅಂತ ಸುಳ್ಳು ಹೇಳಿಕೊಳ್ಳೋದಲ್ಲ. ಬದಲಾಗಿ, ಹೌದು, ಆ ಘಟನೆ ನಡೀತು, ಅದರಿಂದ ನನಗೆ ತುಂಬ ನೋವಾಯಿತು ಅಂತ ಧೈರ್ಯವಾಗಿ ಒಪ್ಪಿಕೊಳ್ಳೋದು. ಮತ್ತು ಆ ಘಟನೆ ನಡೆಯುವ ಮುಂಚೆ ನೀವು ಹೇಗಿದ್ರೋ ಆ ನಿಮ್ಮ ಹಳೆಯ ನಾನು ಈಗ ಸತ್ತು ಹೋಗಿದೆ ಅಂತ ಒಪ್ಪಿಕೊಂಡು ಅದಕ್ಕಾಗಿ ಅಳೋದು ಅಥವಾ ದುಃಖ ಪಡೋದು. ನಾವು ಮಾಡುವ ಇನ್ನೊಂದು ದೊಡ್ಡ ತಪ್ಪು ಏನು ಗೊತ್ತಾ? ನಾವು ಯಾವಾಗಲೂ ಬೇರೆಯವರಿಂದ ಒಂದು ಕ್ಷಮೆ ಅಥವಾ ಕ್ಲೋಷರ್ ಅಂದ್ರೆ ಒಂದು ಅಂತ್ಯ ಸಿಗುತ್ತೆ ಅಂತ ಕಾಯ್ತಾ ಇರ್ತೀವಿ. ನಮಗೆ ಯಾರು ಮೋಸ ಮಾಡಿದ್ರೋ ಅಥವಾ ಯಾರು ನೋವು ಕೊಟ್ಟಿದ್ದಾರೋ ಅವರು ಬಂದು ಸಾರಿ ಕೇಳಿದ್ರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಹೋಗೋಕೆ ಸಾಧ್ಯ ಅಂತ ಅಂದುಕೊಳ್ತೀವಿ. ಆದ್ರೆ ಲೇಖಕಿ ಇಲ್ಲಿ ಒಂದು ಕಟುವಾದ ಸತ್ಯವನ್ನ ಹೇಳ್ತಾರೆ. ನಿಮಗೆ ಯಾರು ನೋವು ಕೊಟ್ಟಿದ್ದಾರೋ ಅವರಿಂದಲೇ ನಿಮಗೆ ಮದ್ದು ಸಿಗಲ್ಲ. ನಿಮ್ಮ ನೆಮ್ಮದಿ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮನ್ನ ನೀವು ಸರಿಪಡಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮದೇ ಹೊರತು ಬೇರೆ ಯಾರದ್ದೂ ಅಲ್ಲ. ಹಾಗಾದ್ರೆ ಗತಕಾಲವನ್ನ ಬಿಡುಗಡೆ ಮಾಡುವುದು ಹೇಗೆ? ಮೊದಲು ನಿಮ್ಮನ್ನ ನೀವು ಕ್ಷಮಿಸಿ. ಅಯ್ಯೋ, ನಾನು ಯಾಕೆ ಆ ತರಹ ದಡ್ಡನಾಗಿದ್ದೆ? ಯಾಕೆ ಅವರನ್ನ ನಂಬಿದೆ? ಆ ಬಿಸ್ನೆಸ್ನಲ್ಲಿ ಯಾಕೆ ಅಷ್ಟು ದುಡ್ಡು ಹಾಕಿದೆ ಅಂತ ನಿಮ್ಮನ್ನ ನೀವೇ ಬೈದುಕೊಳ್ಳುವುದನ್ನ ನಿಲ್ಲಿಸಿ. ಆ ಸಮಯದಲ್ಲಿ ನಿಮಗೆ ಎಷ್ಟು ಬುದ್ಧಿ ಇತ್ತೋ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಿತ್ತೋ ಅಷ್ಟು ಉತ್ತಮವಾದ ನಿರ್ಧಾರವನ್ನೇ ನೀವು ತಗೊಂಡಿದ್ದೀರಾ. ನಿಮ್ಮ ಮೇಲೆಯೇ ನಿಮಗೆ ಕೋಪ ಇದ್ರೆ ಆ ಕಹಿ ನೆನಪುಗಳೆಂಬ ದೊಡ್ಡ ಭಾರವನ್ನ ಹೊತ್ತುಕೊಂಡು ನಿಮ್ಮ ಮುಂದಿರೋ ಬೆಟ್ಟವನ್ನ ಹತ್ತೋಕೆ ನಿಮ್ಮಿಂದ ಖಂಡಿತ ಸಾಧ್ಯವಿಲ್ಲ. ಆ ಹಳೆಯ ಲಗೇಜನ್ನ ಕೆಳಗೆ ಇಡಿ. ನೀವು ಪಟ್ಟಿರುವ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನ ಒಬ್ಬ ಹೊಸ ಮತ್ತು ಗಟ್ಟಿಯಾದ ವ್ಯಕ್ತಿಯನ್ನಾಗಿ ಮಾಡಿದೆ ಎಂಬುದನ್ನ ಮರಿಬೇಡಿ. ಸ್ನೇಹಿತರೆ, ಈಗ ನಾವು ನಮ್ಮ ಹಳೆಯ ನೆನಪುಗಳ ಭಾರವನ್ನ ಕೆಳಗಿಳಿಸಿದ್ವಿ. ನಮ್ಮ ಹಳೆಯ ಗಾಯಗಳನ್ನ ಒಪ್ಪಿಕೊಂಡ್ವಿ. ಆದ್ರೆ ಮುಂದೇನು? ಖಾಲಿಯಾಗಿರೋ ಈ ಮನಸ್ಸಿನಲ್ಲಿ ಹೊಸ ಭವಿಷ್ಯವನ್ನ ಕಟ್ಟಿಕೊಳ್ಳೋದು ಹೇಗೆ? ನಮ್ಮ ಮುಂದಿರೋ ಆ ದೊಡ್ಡ ಬೆಟ್ಟವನ್ನ ಹತ್ತಿ ಒಂದು ಹೊಸ ಜೀವನವನ್ನ, ಒಬ್ಬ ಹೊಸ ನಾನು ಅನ್ನ ಸೃಷ್ಟಿ ಮಾಡೋದು ಹೇಗೆ? ಇದನ್ನೇ ಲೇಖಕಿ 6ನೇ ಅಧ್ಯಾಯದಲ್ಲಿ ಬಿಲ್ಡಿಂಗ್ ಅ ನ್ಯೂ ಫ್ಯೂಚರ್ ಅಂತ ವಿವರಿಸಿದ್ದಾರೆ. ಇದು ನಿಮ್ಮ ಮುಂದಿನ ಜೀವನಕ್ಕೆ ಸರಿಯಾದ ದಾರಿ ತೋರಿಸುವ ಅತ್ಯಂತ ಪ್ರಮುಖವಾದ ಹೆಜ್ಜೆ. ಬನ್ನಿ ಅಧ್ಯಾಯ 6ರಲ್ಲಿ ನೋಡೋಣ. 6ನೇ ಅಧ್ಯಾಯ ಬಿಲ್ಡಿಂಗ್ ಎ ನ್ಯೂ ಫ್ಯೂಚರ್ ಅಂದರೆ ಒಂದು ಹೊಸ ಭವಿಷ್ಯವನ್ನು ನಿರ್ಮಿಸುವುದು. ಸ್ನೇಹಿತರೆ, ಹಿಂದಿನ ಅಧ್ಯಾಯದಲ್ಲಿ ನಾವು ನಮ್ಮ ಹಳೆಯ ಕಹಿ ನೆನಪುಗಳನ್ನು, ನಮ್ಮ ಹಳೆಯ ಲಗೇಜನ್ನು ಕೆಳಗಿಳಿಸಿದ್ವಿ. ಈಗ ನಿಮ್ಮ ಮನಸ್ಸು ಒಂದು ಖಾಲಿ ಕ್ಯಾನ್ವಾಸ್ ತರಹ ಆಗಿದೆ. ಈ ಜಾಗದಲ್ಲಿ ನೀವು ಏನನ್ನು ಬೇಕಾದರೂ, ಎಂತಹ ಹೊಸ ಭವಿಷ್ಯವನ್ನಾದರೂ ಕಟ್ಟಿಕೊಳ್ಳಬಹುದು. ಆದರೆ ಎಲ್ಲಿಂದ ಶುರು ಮಾಡಬೇಕು? ಲೇಖಕಿ ಬ್ರಿಯಾನಾ ವೀಸ್ಟ್ ಇಲ್ಲಿ ಒಂದು ಅದ್ಭುತವಾದ ಪ್ರಾಕ್ಟಿಕಲ್ ಅಭ್ಯಾಸವನ್ನ ಹೇಳಿಕೊಡ್ತಾರೆ. ನಿಮ್ಮ ಭವಿಷ್ಯದ ನಾನು ಅಂದರೆ ನೀವು ಅಂದುಕೊಂಡ ಗುರಿಯನ್ನು ಮುಟ್ಟಿದ ಮೇಲಿನ ನಿಮ್ಮ ಅತ್ಯುತ್ತಮ ಆವೃತ್ತಿ ಹೇಗಿರಬೇಕು ಅಂತ ಒಮ್ಮೆ ಕಣ್ಣು ಮುಚ್ಚಿ ಕಲ್ಪಿಸಿಕೊಳ್ಳಿ. ಆ ನಿಮ್ಮ ಭವಿಷ್ಯದ ವ್ಯಕ್ತಿ ಬೆಳಗ್ಗೆ ಎದ್ದು ಮೊದಲು ಏನು ಮಾಡ್ತಾರೆ? ಅವರು ಹೇಗೆ ಮಾತಾಡ್ತಾರೆ? ಅವರು ಎಂತಹ ಬಟ್ಟೆ ಹಾಕ್ತಾರೆ? ಅವರು ಆರೋಗ್ಯವಾಗಿರಲು ಏನು ತಿನ್ನುತ್ತಾರೆ? ಮತ್ತು ಅವರ ಸುತ್ತಮುತ್ತ ಎಂತಹ ಸ್ನೇಹಿತರಿರುತ್ತಾರೆ? ಇದನ್ನ ಯಾಕೆ ಕಲ್ಪಿಸಿಕೊಳ್ಳಬೇಕು ಗೊತ್ತಾ? ಯಾಕೆಂದರೆ ನೀವು ಆ ವ್ಯಕ್ತಿಯ ಹಾಗೆ ಆಗಬೇಕು ಅಂದರೆ ನೀವು ನಾಳೆಯಿಂದ ಬದಲಾಗೋದಲ್ಲ. ಆ ಭವಿಷ್ಯದ ವ್ಯಕ್ತಿ ಯಶಸ್ವಿಯಾಗಲು ಪ್ರತಿದಿನ ಏನೇನು ನಿರ್ಧಾರಗಳನ್ನು ತಗೊಳ್ತಾನೋ ಆ ನಿರ್ಧಾರಗಳನ್ನು ನೀವು ಇವತ್ತೇ ತಗೋಬೇಕು. ಅದೇ ಮೈಂಡ್ಸೆಟ್,
ಅದೇ ಶಿಸ್ತು ಇವತ್ತೇ ನಿಮ್ಮಲ್ಲಿ ಬರಬೇಕು. ಇಲ್ಲಿ ನಾವು ಮಾಡುವ ಇನ್ನೊಂದು ದೊಡ್ಡ ತಪ್ಪು ಅಂದ್ರೆ, ನನಗೆ ಮೊದಲು ಪೂರ್ತಿ ಕಾನ್ಫಿಡೆನ್ಸ್ ಬರಲಿ, ಆಮೇಲೆ ನಾನೀ ಹೊಸ ಕೆಲಸ ಶುರು ಮಾಡ್ತೀನಿ ಅಂತ ಕಾಯೋದು. ಆದ್ರೆ ಮನೋವಿಜ್ಞಾನದ ಅಸಲಿ ಸತ್ಯ ಏನು ಗೊತ್ತಾ? ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ಅನ್ನೋದು ನೀವು ಕೆಲಸ ಶುರು ಮಾಡಿದ ಮೇಲೆ ಬರುತ್ತೆ ಹೊರತು ಕೆಲಸ ಶುರು ಮಾಡೋಕ್ಕೂ ಮುಂಚೆ ಅಲ್ಲ. ನಿಮಗೆ ಆ ಹೊಸ ಬಿಸ್ನೆಸ್ ಶುರು ಮಾಡಲು ಅಥವಾ ಹೊಸ ಸ್ಕಿಲ್ ಕಲಿಯಲು ಭಯ ಇದೆಯಾ? ಪರವಾಗಿಲ್ಲ, ಭಯದ ಜೊತೆಯಲ್ಲೇ ಆ ಕೆಲಸ ಶುರು ಮಾಡಿ. ನೀವು ಆ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಭಯ ತಾನಾಗಿಯೇ ದೂರ ಆಗತ್ತೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗತ್ತೆ. ಹಾಗೇನೆ ಒಂದೇ ದಿನದಲ್ಲಿ ಇಡೀ ಬೆಟ್ಟವನ್ನ ಹತ್ತಿಬಿಡಬೇಕು ಅಂತ ಹಠ ಹಿಡಿಬೇಡಿ. ಲೇಖಕಿ ಇಲ್ಲಿ ಮೈಕ್ರೋ ಶಿಫ್ಟ್ಸ್ ಅಂದ್ರೆ ಸಣ್ಣ ಸಣ್ಣ ಬದಲಾವಣೆಗಳ ಬಗ್ಗೆ ಮಾತಾಡ್ತಾರೆ. ನೀವು ಪ್ರತಿದಿನ ಮಾಡುವ ನಿಮ್ಮ ದಿನಚರಿಯಲ್ಲಿ 1% ಅಂದ್ರೆ 1% ಸಣ್ಣ ಬದಲಾವಣೆ ಮಾಡಿದ್ರೂ ಸಾಕು, ಅದು ಕೆಲವು ವರ್ಷಗಳ ನಂತರ ಒಂದು ದೊಡ್ಡ ಯಶಸ್ಸಿಗೆ ಕಾರಣ ಆಗತ್ತೆ. ನಿಮ್ಮ ದಿನಚರಿಯೇ ನಿಮ್ಮ ಭವಿಷ್ಯದ ಕನ್ನಡಿ. ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸದೆ ನಿಮ್ಮ ಭವಿಷ್ಯ ಖಂಡಿತ ಬದಲಾಗುವುದಿಲ್ಲ. ಸ್ನೇಹಿತರೆ, ಈಗ ನಾವು ಬೆಟ್ಟದ ತುದಿಗೆ ಬಂದು ತಲುಪಿದ್ದೀವಿ. ನಮ್ಮ ಹಳೆಯ ನಾನು ಸತ್ತು ಒಬ್ಬ ಹೊಸ ನಾನು ಹುಟ್ಟಿದ್ದಾನೆ. ಆದರೆ ಈ ಬೆಟ್ಟದ ತುದಿಯಲ್ಲಿ ನಿಂತು ನಮ್ಮ ಇಡೀ ಜೀವನವನ್ನ ನಮ್ಮ ಹಿಡಿತಕ್ಕೆ, ನಮ್ಮ ಕಂಟ್ರೋಲ್ಗೆ ತಂದುಕೊಳ್ಳೋದು ಹೇಗೆ? ನಿಮ್ಮನ್ನ ನೀವು ಸಂಪೂರ್ಣವಾಗಿ ಗೆಲ್ಲುವುದು ಅಂದ್ರೆ ಸೆಲ್ಫ್ ಮಾಸ್ಟರಿ ಸಾಧಿಸುವುದು ಹೇಗೆ? ಈ ಪುಸ್ತಕದ ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ಅಧ್ಯಾಯವಾದ 7ನೇ ಅಧ್ಯಾಯದಲ್ಲಿ ಇದನ್ನು ನೋಡೋಣ. ಈ ಕೊನೆಯ ಅಧ್ಯಾಯ ಖಂಡಿತ ನಿಮ್ಮನ್ನ ಬೇರೆದೇ ಲೆವೆಲ್ಗೆ ತಗೊಂಡು ಹೋಗುತ್ತೆ. 7ನೇ ಅಧ್ಯಾಯ, ಫ್ರಮ್ ಸೆಲ್ಫ್ ಸ್ಯಾಬೊಟಾಜ್ ಟು ಸೆಲ್ಫ್ ಮಾಸ್ಟರಿ. ಅಂದರೆ ನಮ್ಮನ್ನು ನಾವೇ ತಡೆಯುವ ಅಭ್ಯಾಸದಿಂದ ನಮ್ಮನ್ನು ನಾವೇ ಸಂಪೂರ್ಣವಾಗಿ ಗೆಲ್ಲುವ ಹಂತಕ್ಕೆ ಬೆಳೆಯುವುದು. ಸ್ನೇಹಿತರೆ, ನಾವೀಗ ಬೆಟ್ಟದ ತುದಿಯನ್ನು ತಲುಪಿದ್ದೇವೆ. ನಮ್ಮ ಒಳಗಿದ್ದ ಆ ದೊಡ್ಡ ಬೆಟ್ಟವನ್ನು ಹತ್ತಿ ಮುಗಿಸಿದ್ದೇವೆ. ನಮ್ಮ ಹಳೆಯ ಗಾಯಗಳನ್ನು ಒಪ್ಪಿಕೊಂಡ್ವಿ, ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡೋದನ್ನ ಕಲಿತ್ವಿ ಮತ್ತು ನಮ್ಮ ಹೊಸ ಭವಿಷ್ಯಕ್ಕೆ ಅಡಿಪಾಯ ಹಾಕಿದ್ವಿ. ಆದರೆ ಇದೆಲ್ಲದರ ಅಂತಿಮ ಗುರಿ ಏನು? ಲೇಖಕಿ ಬ್ರಿಯಾನಾ ವೀಸ್ಟ್ ಹೇಳುವ ಹಾಗೆ, ಈ ಇಡೀ ಪ್ರಯಾಣದ ಅಂತಿಮ ಗುರಿ ಸೆಲ್ಫ್ ಮಾಸ್ಟರಿ ಅಂದರೆ ಸ್ವಯಂ ಪ್ರಭುತ್ವ ಸಾಧಿಸುವುದು. ಅಂದರೆ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಕೆಲಸಗಳು ನಿಮ್ಮ ಸಂಪೂರ್ಣ ಹಿಡಿತದಲ್ಲಿ ಇರುವುದು. ಸೆಲ್ಫ್ ಮಾಸ್ಟರಿ ಅಂದರೆ ನಾವೆಂದೂ ತಪ್ಪು ಮಾಡಲ್ಲ, ನಮಗೆ ಯಾವತ್ತೂ ಕೋಪ ಬರಲ್ಲ ಅಥವಾ ನಾವು ಪರ್ಫೆಕ್ಟ್ ಆಗ್ಬಿಡ್ತೀವಿ ಅಂತ ಖಂಡಿತ ಅರ್ಥ ಅಲ್ಲ. ಅದರ ನಿಜವಾದ ಅರ್ಥ ಏನು ಗೊತ್ತಾ? ನಾಳೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ದೊಡ್ಡ ಕಷ್ಟ ಬರಲಿ, ಎಂಥದ್ದೇ ಕೆಟ್ಟ ಪರಿಸ್ಥಿತಿ ಎದುರಾಗಲಿ, ನಾನು ಅದನ್ನ ಧೈರ್ಯವಾಗಿ ಎದುರಿಸಬಲ್ಲೆ, ಆ ಪರಿಸ್ಥಿತಿಯನ್ನು ನಿಭಾಯಿಸುವ ಶಕ್ತಿ ನನಗಿದೆ ಅನ್ನೋ ಅಚಲವಾದ ನಂಬಿಕೆ ನಿಮ್ಮೊಳಗೆ ಬರುವುದೇ ನಿಜವಾದ ಸೆಲ್ಫ್ ಮಾಸ್ಟರಿ. ಈ ಹಿಂದೆ ನೀವು ಕಷ್ಟಗಳು ಬಂದಾಗ, ಹೊಸ ಸವಾಲುಗಳು ಎದುರಾದಾಗ ಅದರಿಂದ ಓಡಿ ಹೋಗ್ತಾ ಇದ್ರಿ ಅಥವಾ ನಿಮ್ಮನ್ನ ನೀವೇ ದೂಷಣೆ ಮಾಡಿಕೊಡ್ತಾ ಇದ್ರಿ. ಆದರೆ ಈಗ ನೀವು ಆ ಕಷ್ಟದ ಕಣ್ಣಿಗೆ ಕಣ್ಣಿಟ್ಟು ನೋಡುವಷ್ಟು ಪ್ರಬಲರಾಗಿದ್ದೀರಾ. ನಿಮ್ಮೊಳಗಿನ ಆ ಸೆಲ್ಫ್ ಸ್ಯಾಬೊಟಾಜ್ ಅನ್ನೋ ಶತ್ರು ಈಗ ನಿಮ್ಮ ಮಿತ್ರನಾಗಿದ್ದಾನೆ. ನಿಮ್ಮ ಭಯಗಳು ಈಗ ನಿಮ್ಮನ್ನ ತಡೆಯುವುದಿಲ್ಲ, ಬದಲಾಗಿ ಎಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ನಿಮಗೆ ದಾರಿ ತೋರಿಸುತ್ತವೆ. ಲೇಖಕಿ ಈ ಪುಸ್ತಕದ ಕೊನೆಯಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ನೀವು ಈ ಬೆಟ್ಟವನ್ನ ಹತ್ತಿದ ಮೇಲೆ ಒಮ್ಮೆ ಹಿಂತಿರುಗಿ ನೋಡಿದಾಗ ನಿಮಗೆ ಒಂದು ದೊಡ್ಡ ಸತ್ಯ ಅರ್ಥವಾಗುತ್ತೆ. ನೀವು ಇಷ್ಟು ದಿನ ಕಷ್ಟಪಟ್ಟು ಹತ್ತಿದ್ದು ಆ ಬೆಟ್ಟವನ್ನಲ್ಲ, ಬದಲಾಗಿ ನಿಮ್ಮನ್ನೇ. ಆ ಬೆಟ್ಟ ಕೇವಲ ಒಂದು ನೆಪವಾಗಿತ್ತು ಅಷ್ಟೇ. ನಿಮ್ಮನ್ನ ನೀವು ಅನ್ವೇಷಣೆ ಮಾಡಿಕೊಳ್ಳಲು, ನಿಮ್ಮ ನಿಜವಾದ ಶಕ್ತಿಯನ್ನ ನೀವು ಕಂಡುಕೊಳ್ಳಲು ಪ್ರಕೃತಿ ಸೃಷ್ಟಿ ಮಾಡಿದ್ದ ಒಂದು ದಾರಿ ಆ ಬೆಟ್ಟ. ಜೀವನದಲ್ಲಿ ಮುಂದೆ ಇಂತಹ ಇನ್ನೂ ಹಲವು ಬೆಟ್ಟಗಳು ಎದುರಾಗಬಹುದು, ಹೊಸ ಕಷ್ಟಗಳು ಬರಬಹುದು. ಆದರೆ ಈಗ ನೀವು ಯಾವುದಕ್ಕೂ ಭಯಪಡುವುದಿಲ್ಲ, ಯಾಕೆಂದರೆ ಬೆಟ್ಟವನ್ನ ಹೇಗೆ ಹತ್ತಬೇಕು ಅನ್ನೋ ಕಲೆ ಈಗ ನಿಮಗೆ ಕರಗತವಾಗಿದೆ. ನೀವು ಈಗ ಹಳೆಯ ವ್ಯಕ್ತಿಯಲ್ಲ, ನಿಮ್ಮನ್ನ ನೀವು ಗೆದ್ದಿದ್ದೀರಿ. ಸ್ನೇಹಿತರೆ, ಇದಾಗಿತ್ತು ಬ್ರಿಯಾನಾ ವೀಸ್ಟ್ ಅವರು ಬರೆದಿರುವ ದ ಮೌಂಟೇನ್ ಈಸ್ ಯೂ ಪುಸ್ತಕದ ಸಂಪೂರ್ಣ ಸಾರಾಂಶ. ನಿಮ್ಮ ಮುಂದಿರುವ ಬೆಟ್ಟ ಯಾವುದು ಮತ್ತು ಅದನ್ನು ಹೇಗೆ ಗೆಲ್ಲಬೇಕು ಅಂತ ಅರ್ಥ ಮಾಡಿಕೊಳ್ಳಲು ಹಾಗೂ ನಿಮ್ಮನ್ನು ನೀವೇ ತಡೆಯುವ ಆ ಸೆಲ್ಫ್ ಸ್ಯಾಬೊಟ್ಯಾಜ್ ಅಭ್ಯಾಸದಿಂದ ಹೊರಬರಲು ಈ ವಿಡಿಯೋ ನಿಮಗೆ ಖಂಡಿತ ಸಹಾಯ ಮಾಡಿದೆ ಅಂತ ನಾನು ನಂಬಿದ್ದೀನಿ. ಈ 7 ಅಧ್ಯಾಯಗಳಲ್ಲಿ ನಿಮಗೆ ಯಾವ ಅಧ್ಯಾಯ ತುಂಬ ಇಷ್ಟವಾಯಿತು ಅಥವಾ ನೀವು ಈಗ ನಿಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಆ ಬೆಟ್ಟ ಯಾವುದು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ಸ್ಗಳಲ್ಲಿ ತಿಳಿಸಿ. ನೀವು ಹಾಕುವ ಕಾಮೆಂಟ್ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಬಹುದು. ಈ ವಿವರವಾದ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ
ಮರೆಯದೇ ಒಂದು ಲೈಕ್ ಮಾಡಿ. ನಿಮ್ಮ ಒಳಗೆ ಆಗ್ತಾ ಇರೋ ಬದಲಾವಣೆ ನಿಮ್ಮ ಸ್ನೇಹಿತರಿಗೂ ಆಗಲಿ. ಹಾಗಾಗಿ ಯಾರಿಗೆ ಈ ವಿಡಿಯೋದ ಅವಶ್ಯಕತೆ ಇದೆಯೋ ಅವರ ಜೊತೆ ಇದನ್ನ ಖಂಡಿತ ಶೇರ್ ಮಾಡಿ. ಇದೇ ರೀತಿ ಜಗತ್ತಿನ ಬೆಸ್ಟ್ ಸೆಲ್ಲಿಂಗ್ ಪುಸ್ತಕಗಳ ಸಾರಾಂಶವನ್ನು ವಿವರವಾಗಿ ನಮ್ಮ ಭಾಷೆಯಲ್ಲಿಯೇ ಕೇಳಲು ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ಪುಸ್ತಕದ ಜೊತೆ ಸಿಗೋಣ. ಅಲ್ಲಿಯವರೆಗೂ ಹೊಸದನ್ನು ಕಲಿಯುತ್ತಿರಿ, ಜೀವನದಲ್ಲಿ ಬೆಳೆಯುತ್ತಿರಿ. ನಿಮ್ಮ ಕಾಳಜಿ ವಹಿಸಿ. ನಮಸ್ಕಾರ.